ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ತಿಳ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದೇನು ಸ್ಟಾರ್ಟಿಂಗ್ ಏನೇನೋ ತೋರಿಸಿದ್ದಾರೆ ಅನ್ಕೋಬೇಡಿ. ನನಗೆ ಆರಾಮಿರಲಿಲ್ಲ ಅಂತ ನಿಮಗೂ ಗೊತ್ತಲ್ವಾ. ಹಾಗಾಗಿ ನೆಗಡಿ ಸ್ವಲ್ಪ ತಲೆನೋವು ಆ ಥರ ಎಲ್ಲ ಬರ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಖಾರ ಖಾರ ಏನಾದರೂ ತಿನ್ಕೊಂಡು ಬರೋಣ ಅಂತ ಗೋಬಿ ಮಂಚೂರಿ ತಿನ್ನೋಕ್ಕೆ ಅಂತ ಹೋಗಿದ್ವಿ. ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ಗೋಬಿ ಮಂಚೂರಿ ತಿಂದ ತಕ್ಷಣ ಅದು ಇನ್ಕಂಪ್ಲೀಟ್ ಅನಿಸುತ್ತೆ ನನಗೆ. ಯಾಕೋ ಒಂದು ಸ್ವಲ್ಪ ಶೀತನೂ ಆಗಿರೋದ್ರಿಂದ ಪಾನಿಪುರಿ ತಿನ್ಕೊಂಡು ಬರೋಣ ಒಂದು ಸ್ವಲ್ಪ ಅಂತ ಹೇಳಿ ಅದನ್ನು ಸ್ವಲ್ಪ ತಿನ್ಕೊಂಡು ನಮ್ಮ ಮನೆಯಲ್ಲಿ ದೇವರ ಪೂಜೆಗೆ ಅಂತ ಅಗರಬತ್ತಿಗಳೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ಅಗರಬತ್ತಿನೂ ತೊಗೊಂಡ್ರೆ ಆಗುತ್ತೆ ಅಂದ್ಕೊಂಡು ನಾವು ಇಲ್ಲಿ ಕೆಜಿ ಲೆಕ್ಕದಲ್ಲಿ ತಗೊಳ್ತೀವಿ. ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ 1/4 ಕೆಜಿ ಎಷ್ಟಾಗುತ್ತೋ ಅಷ್ಟು ನಾವು 1/4 ಕೆಜಿ ಲೆಕ್ಕದಲ್ಲಿ ಅಗರಬತ್ತಿನೆಲ್ಲ ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಹಾಗೆ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಆವಾಗಲೇ ಹೇಳಿದಾಗೆ ನಂಗೆ ಸ್ವಲ್ಪ ಆರಾಮಿರಲಿಲ್ಲ ಒಂದು 10 ಡೇಸಿಂದ. ಹಾಗಾಗಿ ರೂಮ್ ಎಲ್ಲ ಹಾಗೆ ಸ್ವಲ್ಪ ಮೆಸ್ಸಿ ಆಗಿತ್ತು. ನಾವು ಆರಾಮಿಲ್ಲದೆ ಇರಬೇಕಿದ್ರೆ ಅಷ್ಟೇನು ಕೆಲಸ ಮಾಡೋಕೆ ಮೂಡಿರಲ್ಲ. ಕ್ಲೀನ್ ಮಾಡ್ತೀವಿ, ತುಂಬ ಡೀಪಾಗಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಅನ್ನಿಸ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ರೂಮ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಇವಾಗ ಕ್ಲೀನ್ ಮಾಡೋಣ. ನೋಡಿ ಈ ಥರ ಇದೆ. ಯಾರೂ ಅನ್ಕೋಬೇಡಿ ಏನು ಇಷ್ಟು ಇದ್ದು ನೀಟ್ ಇಲ್ವಲ್ಲ ಅಂತ. ನಂಗೆ ಆರಾಮಿರಲಿಲ್ಲ, ಹಾಗಾಗಿ ಅಷ್ಟು ಕ್ಲೀನಾಗಿ ಇಟ್ಕೊಳಕ್ಕಾಗಿಲ್ಲ ನನಗೆ. ಇಲ್ಲಾಂದರೆ ನಾನು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಕೊಳ್ತೀನಿ ಮನೇಲೆಲ್ಲ. ನೋಡಿ ನಾನು ಈ ಥರ ಇಲ್ಲ, ಈ ಥರ ಕಾಟ್ ಇದ್ದರೆ ನಮಗೆ ಇದು ಕಬ್ಬಿಣದ್ದು ಕಾಟು ಈ ಥರ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ. ಮಳೆಗಾಲದಲ್ಲೆಲ್ಲ ಈ ಥರ ಹೊರಗಡೆ ಮಳೆ ಬರಬೇಕಿದ್ರೆ ನಾವೆಲ್ಲ ಈ ಥರ ಬಟ್ಟೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಅಂದರೆ ಆಲ್ಮೋಸ್ಟ್ ವಾಷಿಂಗ್ ಮೆಷಿನಲ್ಲೆಲ್ಲ ಡ್ರೈ ಆಗಿರತ್ತಲ್ಲ, ಆವಾಗ ನಾನು ಮಳೆ ಬರ್ತಿರ್ಬೇಕಿದ್ರೆ ಮಾತ್ರ, ಇಲ್ಲ ಅಂದರೆ ನಾನು ಸಮ್ಮರ್ ಸೀಸನಲ್ಲೆಲ್ಲ ಹೊರಗಡೆನೇ ಬಟ್ಟೆನ ಒಣಗಿ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಕಾಟ್ ಇದ್ರೆ ಕೆಲವೊಂದು ಸಲ ತುಂಬ ಯೂಸ್ ಆಗುತ್ತೆ ಅನ್ನೋದು ಇದಕ್ಕೆ ನೋಡಿ. ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಹೆಣ್ಮಕ್ಳಿಗೆ ಆರಾಮಿಲ್ಲ ಅಂದರೂ ಆರಾಮ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಏನೋ ಒಂದು ಯಾವಾಗಲೂ ಅಷ್ಟೇ ಕೆಲಸ ಮಾಡ್ತಾನೆ ಇರಬೇಕು, ಅದೊಂದು ಬೇಜಾರು. ಬಟ್ ಏನೋ ನಾವು ಬೇಜಾರು ಅನ್ನೋದಕ್ಕಿಂತ ಖುಷಿಯಾಗಿ ಮಾಡ್ತೀನಿ. ಕೆಲವೊಂದು ಟೈಮ್ ಈ ಥರ ಸುಸ್ತಾದಾಗ ಮಾಡಬೇಕಿದ್ರೆ ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ವಲ್ಲ, ನಾವು ಮಾಡಲೇಬೇಕು. ಹಾಗಾಗಿ ಆಲ್ಮೋಸ್ಟ್ ನಾನು ಬೇಜಾರು ಇಲ್ಲದೇ ಯಾವಾಗಲೂ ಕೆಲಸ ಮಾಡ್ಕೋತೀನಿ. ನೀವು ಯಾವ ಥರ ಮನೆಯಲ್ಲಿ ಟೈಮ್ನ ಮ್ಯಾನೇಜ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ತುಂಬ ಕೆಲಸ ಜಾಸ್ತಿ ಆದರೆ ಬೇಜಾರಾಗುತ್ತಾ, ಅಥವಾ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆವಾಗ ನನಗೂ ಹೆಲ್ಪ್ ಆಗಬಹುದು. ಬಟ್ಟೆ ವಾಶ್ ಮಾಡೋದು ಬೇಕು ಒಂದೊಂದ್ಸಲ. ಕೆಲವೊಂದ್ಸಲ ಇದು ಬಟ್ಟೆ ಮಡ್ಚೋದು ಕೂಡ ನನಗೆ ಕೆಲವೊಂದ್ಸಲ ಬೇಜಾರಾಗ್ಬಿಡತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೆಲಸ ಅಲ್ವಾ. ಹಾಗಾಗಿ ನಾನು ಮಾಡ್ತಿರ್ತೀನಿ. ಕೆಲವೊಂದು ಟೈಮ್ ಅಷ್ಟೇ ಬೇಜಾರಾಗೋದು. ಇಲ್ಲಾಂದರೆ ಟೈಮ್ ಇದ್ದಾಗ ನಾನು ಒಂದೇ ಕೆಲಸ ಮಾಡಬೇಕು ಅಂತ ಯಾವತ್ತೂ ಕೂರಲ್ಲ. ಟೈಮ್ ಇದ್ದಾಗ ಆನ್ ಟೈಮಲ್ಲೇ ಎಲ್ಲ ಕೆಲಸ ನಾನು ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಅದಕ್ಕೆ ಒಂದು ಟೈಮ್ ಕೊಟ್ಕೊತಾ ಹೋದರೆ ಇಡೀ ದಿನಾನು ಕೆಲಸ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ. ಇವಾಗ ಅಡುಗೆ ಕುಕ್ಕರಲ್ಲಿ ಒಲೆ ಮೇಲೆ ಏನಾದರೂ ಇಟ್ಟೆ ಅಂದ್ಕೊಂಡ್ರೆ ನೆಕ್ಸ್ಟ್ ನಾನು ಬೇರೆ ಈ ಥರ ಬಟ್ಟೆ ಏನಾದರೂ ಮಡ್ಚೋದಿದ್ರೆ ಮಡ್ಚಿಬಿಡ್ತೀನಿ. ಅವಾಗ ಹೋಗಿ ಬಂದು ನೋಡ್ಕೋಬಹುದು. ಇಲ್ಲಾಂದರೆ ಅದು ವಿಷಲ್ ಹೊಡಿಲಿ ಅಥವಾ ಅಡುಗೆ ಆಗಲಿ ಅಂತ ಕುತ್ಕೊಂಡ್ರೆ ಅದೇ 1 ಗಂಟೆ ಆಗಿಬಿಡುತ್ತೆ. ನೆಕ್ಸ್ಟ್ ಇದಕ್ಕೊಂದು 1/2 an hour ಟೈಮ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಹಾಗಾಗಿ ನಾನು ಈ ಥರ ಎಲ್ಲ ಟೈಮ್ನ ಮ್ಯಾನೇಜ್ ಮಾಡ್ಕೋತೀನಿ. ಆವಾಗ ನಮಗೆ ಕೆಲಸ ಮಾಡೋ ಸುಸ್ತು ಜಾಸ್ತಿ ಆಗಲ್ಲ. ಟೈಮ್ ಕೂಡ ಸಿಗುತ್ತೆ ನಮಗೆ, ರೆಸ್ಟ್ ಏನಾದರೂ ತೊಗೊಳಕ್ಕೆ ಟೈಮ್ ಕೂಡ ಸಿಗುತ್ತೆ. ಬೇರೆ ಕೆಲಸ ಏನಾದರೂ ಇದ್ದರೂ ನಾವು ಆ ಟೈಮಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಇದ್ರ ಮೇಲೆ ಕುತ್ಕೊಂಡ್ಬಿಟ್ರೆ ಇಡೀ ದಿನ ಇದ್ರ ಮೇಲೆ ಟೈಮ್ ಕಳಿಬೇಕಾಗತ್ತೆ. ನೀವು ಯಾವ ಥರ ಕೆಲಸನ ಬೇಗ ಮುಗಿಸ್ಕೋತೀರಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಲ್ಲಿ ತನಕ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ.
ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶನ್ ಆಗೋದು. ಹಾಗೆ ನಿಮಗೆ ಬೇರೆ ಥರ ಯಾವುದಾದ್ರೂ ವ್ಲಾಗ್ಸ್ ಬೇಕು ಅಂದರೆ, ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ವ್ಲಾಗ್ಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆವಾಗ ನಮಗೆ ಗೊತ್ತಾಗುತ್ತೆ ನೀವು ಯಾವ ಥರ ಕಂಟೆಂಟ್ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಡೆಫಿನೆಟ್ಲಿ ನಾನು ಆ ಥರ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಟೀ ಶರ್ಟ್ ಒಂದು ಕಡೆ, ಪ್ಯಾಂಟ್ಗಳು ಒಂದು ಕಡೆ, ಅಲ್ಲೆಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ರೆ ನಮಗೂ ಅಷ್ಟೇ ಯಾವ್ದು ಬೇಕು ಅಂತ ಬೇಗ ಸಿಕ್ಬಿಡತ್ತೆ. ಇಲ್ಲ ಒಂದೇ ಕಡೆ ಮೆಸ್ಸಿ ಮೆಸ್ಸಿ ಥರ ಆಗ್ಬಿಡತ್ತೆ. ನೋಡಿ, ನಾನು ಈ ಥರ ಮಡ್ಚೋ ಟೈಮಲ್ಲಿ ಈ ಥರ ಬಟ್ಟೆನ ಸೆಗ್ರಿಗೇಟ್ ಮಾಡಿಬಿಡ್ತೀನಿ. ಅವಾಗ ನನಗೆ ಜೋಡಿಸ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಇಡಬೇಕು ಅಂತಲೂ ಗೊತ್ತಾಗ್ಬಿಡತ್ತೆ. ಬಟ್ಟೆ ಎಲ್ಲ ಮಡ್ಚಿದಾದ್ಮೇಲೆ ನೋಡಿ, ಒಂದು ಸ್ವಲ್ಪ ಬೆಡ್ಶೀಟ್ಗಳನ್ನೂ ಅಷ್ಟೇ ಒಂದು 15 ಡೇಸಿಗೆ ಒನ್ಸ್ ಅಥವಾ ಒಂದು 2 ವೀಕ್ಸಿಗೆ ಒನ್ಸ್ ಚೇಂಜ್ ಮಾಡ್ತಾನೆ ಇರಬೇಕಾಗತ್ತೆ. ಈ ಥರ ಇಲ್ಲಿ ಕಾಟ್ ಕೆಳಗಡೆ ಕ್ಲೀನಾಗೆಲ್ಲ ಧೂಳು ತಗೊಂಡ್ಬಿಡ್ಬೇಕು. ಇಲ್ಲಾಂದರೆ ನಮಗೆ ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಈ ಥರ ಡೀಪ್ ಕ್ಲೀನ್ ಮಾಡ್ತಾ ಇದ್ರೆ ನಮಗೆ ಅಷ್ಟು ಭಾರ ಅನ್ಸಲ್ಲ, ಒಂದೇ ಸತಿಗೆ ಮಾಡಬೇಕು ಅಂತ ಅನ್ಸಲ್ಲ. ಬೆಡ್ ಈ ಕಾಟ್ಗಿಂತ ಒಂದು ಸ್ವಲ್ಪ ದೊಡ್ಡದೇ ಇದೆ, ಹಾಗಾಗಿ ನಾನು ಹಾಗೆ ಎಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ಎಷ್ಟೇ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಕೆಲವೊಂದು ಟೈಮ್, ಹಂಗೆ ಅನಿಸ್ಬಿಡುತ್ತೆ. ಹುಷಾರಿಲ್ಲ ಅಂದರೂ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಹಾಗೆ ಇಟ್ಕೊಂಡು ಮನೇನ ಇರೋಕ್ಕಾಗಲ್ಲ ನಾವು. ಅದರಲ್ಲೂ ಹಬ್ಬದಿಂದ ಬಂದಿದ ತಕ್ಷಣವೇ ನನಗೆ ಊರಿಗೆ ಹಬ್ಬಕ್ಕೆ ಹೋಗಿದ್ನಲ್ಲ, ಅಷ್ಟೊತ್ತಿಗೆ ನಮ್ಮ ತಾತ ತೀರ್ಕೊಂಡ್ರು. ಅಷ್ಟೊತ್ತಿಗೆ ನನಗೂ ಆರಾಮಿಲ್ದಂಗೆ ಆಯಿತು. ಹಾಗಾಗಿ ಇಷ್ಟೆಲ್ಲ ಕೆಲಸನ ನಾನು ಪೆಂಡಿಂಗ್ ಇಟ್ಕೊಂಡೆ. ಇಲ್ಲಾಂದರೆ ನಾನು ಅವತ್ತಿಂದ ಅವತ್ತೇ ಆಲ್ಮೋಸ್ಟ್ ಏನೇ ಎಮರ್ಜೆನ್ಸಿ ಇದ್ದರೂ ಕೂಡ ನಾನು ಅವತ್ತಿಂದ ಅವತ್ತೇ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ಕೆಲಸ ಇಟ್ಕೊಳ್ಳಲ್ಲ. ಹಾಗಾಗಿ ನನಗೂ ಕೂಡ ಒಂದು ಸ್ವಲ್ಪ ಲೇಟ್ ಆಯಿತು. ನೋಡಿ, ಆಲ್ಮೋಸ್ಟ್ ಇಲ್ಲಿ ಬೆಡ್ ಕ್ಲೀನ್ ಎಲ್ಲ ಮಾಡಿದೆ. ನಾನು ಹೊಸ ಬೆಡ್ಶೀಟ್ನೆಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಆಲ್ಮೋಸ್ಟ್ ಈ ಕಡೆದು ಅಂದರೆ ಬೆಡ್ ಸೈಡಿಂದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಾದಮೇಲೆ ಆ ಬೆಡ್ಶೀಟ್ ಏನು ಹಾಕಿದ್ವಲ್ಲ ಅದನ್ನೆಲ್ಲ ಒಂದು ಕಡೆ ಮಡ್ಚಿಡ್ತಿದ್ದೆ. ನೆಕ್ಸ್ಟ್ ಡೇ ಅದನ್ನು ವಾಶ್ ಮಾಡಿದ್ರೆ ಆಗುತ್ತೆ ಅಂತ. ನಾನು ಒಂದು 15 to 20 ಡೇಸಿಗೆ ಒನ್ಸ್ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡ್ತಿರ್ತೀನಿ, ಅಂದರೆ ವಾಶ್ ಮಾಡ್ತಿರ್ತೀನಿ. ಹಾಗಾಗಿ
ಅವತ್ತಿಂದು ಸ್ವಲ್ಪ ಪೆಂಡಿಂಗ್ ಇತ್ತು, ಹಾಗೆ ಒಂದು ಸ್ವಲ್ಪ ಮೆಸ್ಸಿ ಆಯಿತು ಅಂತ ನಾನು ಎರಡೂ ಸೇರಿ ಒಟ್ಟಿಗೆನೆ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು ಎಲ್ಲ ತೆಗ್ದು ಜೋಡಿಸ್ಕೊತಾ ಇದ್ದೆ. ನಾವೆಷ್ಟೇ ಕ್ಲೀನಾಗಿ ಮನೇನ ಮಾಡಿ ಇಟ್ಟಿರ್ತೀವಿ ಅಂದರೂ ಅದು ಹಾಗೆ ಆಗ್ತಾನೇ ಇರುತ್ತೆ. ಹಾಗಾಗಿ ಅವಾಗವಾಗ ಕೆಲಸ ಈ ಥರ ಕೆಲಸ ಡೀಪ್ ಕ್ಲೀನಿಂಗ್ ಕೆಲಸ ಆಗ್ತಾನೇ ಇರುತ್ತೆ. ಆಮೇಲೆ ಏನೇನು ಅನ್ವಾಂಟೆಡ್ ನನಗೆ ಆ ರೂಮಲ್ಲಿ ಬೇಡ ಅನ್ನಿಸ್ತಿತ್ತಲ್ಲ ಅದನ್ನೆಲ್ಲ ಆ ಕಡೆ ಮೇಲೆ ಸಜ್ಜ ಎಲ್ಲ ಇತ್ತಲ್ಲ ಅದ್ರ ಮೇಲೇ ಇಡ್ತಾ ಇದ್ದೆ. ನಾವು ಆಲ್ಮೋಸ್ಟ್ ಇಲ್ಲೆಲ್ಲ ನಾವು ಮನೆಯಲ್ಲಿ ಇಂಟೀರಿಯರ್ ವಾರ್ಡ್ರೋಬ್ಗಳೆಲ್ಲ ಯಾವುದೂ ಮಾಡಿಸಿಲ್ಲ. ಹಾಗಾಗಿ ಅಲ್ಲಲ್ಲೇ ನಾನು ಸಜ್ಜಾ ಥರ ಇರುತ್ತಲ್ಲ ಅಲ್ಲೇ ಎಲ್ಲ ಜೋಡಿಸ್ಕೊತಾ ಇದ್ದೆ. ಏನೋ ಗೊತ್ತಿಲ್ಲ ಇಲ್ಲಿ ರೂಮ್ಗಳೆಲ್ಲ ಒಂದು ಸ್ವಲ್ಪ ಕೆಳಗಡೆ ಯಾವುದಾದ್ರೂ ಬಟ್ಟೆ, ಹಳೆ ಬಟ್ಟೆ, ಯೂಸ್ ಆಗದೆ ಇರೋ ಬಟ್ಟೆಗಳಿದ್ರೆ ಅದೇನೋ ನಮಗೆ ಮನಸ್ಸಿಗೆಲ್ಲ ಕುರಿ ಅನ್ನಿಸ್ತಾನೆ ಇರುತ್ತೆ. ಯಾವಾಗಲೂ ಅಷ್ಟೇ ಅದನ್ನು ಯಾವಾಗ ತೆಗ್ದಿಡೋಣ, ಯಾವಾಗ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ನೋಡ್ಬೋದು ನಾನೆಲ್ಲ. ಆಮೇಲೆ ಅದು ಬ್ಯಾಗ್ ಎಲ್ಲ ಊರಿಂದ ತಂದು ಹಾಗೆ ಇಟ್ಟಿದ್ವಿ. ಅದನ್ನೆಲ್ಲ ಒಂದು ಸ್ವಲ್ಪ ಈ ಥರ ಕವರಲ್ಲಿ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಚೀಲದಲ್ಲೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಧೂಳೆಲ್ಲ ಹತ್ತಲ್ಲ. ಡೈರೆಕ್ಟಾಗಿ ನಾವು ಹಾಗೆ ಇಟ್ಬಿಡ್ತೀವಿ ಅಂದರೆ ಒಂದು ಸ್ವಲ್ಪ ಧೂಳಾದಂಗೆ ಆಗಿಬಿಡತ್ತೆ. ಹಾಗಾಗಿ ನಾನು ಕೂಡ ಯಾವಾಗಲೂ ಅಷ್ಟೇ ಈ ಥರ ಪ್ಲಾಸ್ಟಿಕ್ ಚೀಲ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಏನಾದರೂ ಇತ್ತು ಅಂದರೆ ನಾವು ಯೂಸ್ ಮಾಡೋ ಅಂದರೆ ರೆಗ್ಯುಲರ್ ಆಗಿ ನಾವು ಬ್ಯಾಗ್ನ ಯೂಸ್ ಮಾಡಲ್ವಲ್ಲ, ಈ ಥರ ಪ್ಯಾಕ್ ಮಾಡಿ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವೋ ಅಲ್ಲಿ ಇಟ್ಬಿಟ್ರೆ ಧೂಳಾಗಲ್ಲ. ಯಾವಾಗಲೂ ಒಂದು ಸತಿ ತೊಳೆದ್ಬಿಟ್ರೆ ಆಗುತ್ತೆ. ಇಲ್ಲ ಅಂದರೆ ಬ್ಯಾಗ್ ಫುಲ್ಲು ಧೂಳಾಗಿ ಆವಾಗವಾಗ ತೊಳಿತಾನೆ ಇರಬೇಕು, ಹಂಗಾಗಿಬಿಡತ್ತೆ. ಒಂದು 3 ಮಂತ್ಸು 4 ಮಂತ್ಸಿಗೆ ನಾವು ಡೀಪ್ ಕ್ಲೀನ್ ಮಾಡ್ತೀವಲ್ಲ ಆವಾಗ ತೊಳೆದ್ರೆ ಸಾಕಾಗುತ್ತೆ. ನೋಡಿ ಫೈನಲಿ ನಾನು ಈ ಥರ ಕ್ಲೀನ್ ಮಾಡಿ ರೂಮ್ನೆಲ್ಲ ರೆಡಿ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್? ಕ್ಲೀನಿಂಗ್ ಎಲ್ಲ ಚೆನ್ನಾಗಿತ್ತಾ? ಯಾವ ಥರ ನೀವು ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಿಮ್ಮ ಸಜೆಷನ್ ಏನಾದರೂ ಇತ್ತು ಅಂದರೆ ನನ್ನ ಚಾನಲ್ಗೆ ಯಾವುದಾದ್ರೂ ಸಜೆಷನ್ ಅಥವಾ ನನಗೆ ಯಾವುದಾದ್ರೂ ಸಜೆಷನ್ ಕೊಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಸಜೆಷನ್ನ ಕಮೆಂಟ್ ಬಾಕ್ಸಲ್ಲಿ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.